Daily schedule, daily routine. Hi guys. ಬೆಳಿಗ್ಗೆ 5 ಗಂಟೆಗೆ ಎದ್ದು ಫ್ರೆಂಡ್ಸ್ ಎದ್ದು ಫ್ರೆಶ್ ಆಗಿ 4 ಕಿಲೋಮೀಟರ್ ರನ್ನಿಂಗ್ ಹೋಗಿ ಬಂದೆ ಫ್ರೆಂಡ್ಸ್ ಇವೆಲ್ಲ ನಂಗೆ ಹೇಳಕ್ ಎದ್ರ ಹೋಗವ ಹೋದ್ರ ನಿಮ್ಗೆ ಹೇಳವ ನಾ ಹೋಗಂಗಿಲ್ಲ. ಆಮೇಲೆ ಇದು ತಿಂದೆ ಫ್ರೆಂಡ್ಸ್, ಫುಲ್ಲು ಸ್ಪ್ರೌಟ್ಸ್ ತಿಂದೆ, ಫುಲ್ಲು ಡೇಟ್ಸ್ ತಿಂದೆ ನೆನ್ಸಿ. ಇಲ್ಲ, ಅದು ಆ ಟೈಮು ಬರ್ಲಿಲ್ಲ. ಏನು ಆಮೇಲೆ ಏನಾರ ಒಂದು ಆರ್ಟ್ ತೋರ್ಸುನು ಏನಾರ ಏನು ಅದು ಇಲ್ಲ, ಬರಂಗಿಲ್ಲ, ಮಾಡಿಲ್ಲ. ಆಮೇಲೆ ಊಟ ಮಾಡಿದ್ನಿ, ಅದು ತಿಂದೆ ಇದು ತಿಂದೆ. ಊಟ ಮಾಡಿರ್ತೀವಿ ಬಟ್ ಅದು ತೋರಿಸಿಲ್ಲ. ಸೊ ಊಟ ಮಾಡಿದೀನಿ ಅಂತ ನಾ ಹೇಳ್ತೀನಿ, ಅದನ್ನ ನಂಬೇಕು. ಊಟ ಮಾಡಿದೀನಿ, ಊಟ ಮಾಡ್ತೀನಿ. ಆಮೇಲೆ ಮತ್ತೇನ, ಸೊ ಮಾರ್ನಿಂಗ್ ಇದು ಮಾಡಿದೆ, ಮಧ್ಯಾಹ್ನ ಅದು ಮಾಡಿದೆ, ಇದು ಮಾಡಿ ಏನ್ ಮಾಡಿದ್ರ ತೋರ್ಸ, ಏನು ಮಾಡಂಗಿಲ್ಲ. ನಾ ಖಾಲಿ ಇದ್ದೀನಿ, ಫ್ರೀ ಇದ್ದೀನಿ, ಏನು ಮಾಡಂಗಿಲ್ಲ. ಸುಮ್ಮಂಗ ಮೊಬೈಲ್ ಚಾರ್ಜ್ ಮಾಡೋದು. ಮೊಬೈಲ್ ಚಾರ್ಜ್ 100% ಆಗುತ್ತನ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಏನ್ ಮಾಡೋದನ್ನ ಥಿಂಕ್ ಮಾಡ್ತಿರ್ತೇನೆ. ಲೈಕ್ ಏನಾರ ಮಾಡ್ಬೇಕಲ್ಲ ಅಂತ ಸೀರಿಯಸ್ ಥಿಂಕ್ ಮಾಡ್ತಿರ್ತೇನೆ. ಅಷ್ಟೋ ಮೊಬೈಲ್ ಚಾರ್ಜ್ ಆಗ್ಬಿಡ್ತೈತೆ 100%. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ, ನೀವು ಕೇಳಿ. ಸೊ ಅದೀಗ ಮತ್ ನೆಕ್ಸ್ಟ್ ಯಾವಾಗ ಥಿಂಕ್ ಮಾಡೋದು, ಮತ್ ಮೊಬೈಲ್ ಚಾರ್ಜ್ ಮಾಡಿದಾಗನ ಅಲ್ಲಿ ತನ ಸೀರಿಯಸ್ನೆಸ್ ಬರಂಗಿಲ್ಲ. ಆಮೇಲೆ ಉಳ್ದ ಟೈಮ್ ಮೋಟಿವೇಶನಲ್ ವಿಡಿಯೋ ನೋಡೋಂತರ ಹೋಗ್ಬಿಡ್ತೈತಿ. ಸೊ ಆ ಟೈಮು ಲೈಕ್ ಎಲ್ಲರ ಟೈಮ್ ಇನ್ವೆಸ್ಟ್ ಮಾಡಿ ಏನಾರ ಒಂದು ಹೊಸದ್ ಮಾಡ್ಬೇಕಂದ್ರು ಟೈಮ್ ಸಿಗೋಲ್ತ ಅದಕ್ಕೂ. ಮೀಟರ್ ಬೇಕು, ಮೀಟರ್. ಆಕ್ಚುಲಿ ಅವಾಗ ಹೇಳ್ತಿದ್ರು ನೋಡು, 10th ಪ್ರೈಮರಿ ಆದ್ಮ್ಯಾಗ ಹೈಸ್ಕೂಲು 10th ಒಂದ್ಸತಿ ಮುಗಿತಂದ್ರ ಲೈಫ್ ಒಳಗ ಫುಲ್ ಮಜಾನ ಮಜಾ. 10th ಆದ್ಮ್ಯಾಗ ಹೇಳ್ತಿದ್ರು PUC ಒಂದ್ ಆಯ್ತಂದ್ರ ಬಾರಿ ಲೈಫ್. PUC ಆದ್ಮ್ಯಾಗ ಡಿಗ್ರಿ ಒಂದ್ ಮಾಡಿದ್ರಂದ್ರ ಕಂಪ್ಲೀಟ್ ಲೈಫ್ ಒಳಗ ಇನ್ನೇನ್ ನಿಮ್ಗೇನ್ ಮಾಡ್ಬೇಕಂಗಿಲ್ಲ ಇದು. ಬಟ್ ಡಿಗ್ರಿ ಲೈಫ್ ಇಸ್ ವೆರಿ ಮಚ್ ಸೀರಿಯಸ್ ತಗೋಬೇಕು ನೀವು ಸ್ಟಡೀಸ್ ಎಲ್ಲ. ಡಿಗ್ರಿ ಆದ್ಮ್ಯಾಗ ಹೇಳಿದ್ರು ಮಾಸ್ಟರ್ ಡಿಗ್ರಿ ಒಂದ್ ಪ್ರಾಪರ್ ಆಗಿ ಆಯ್ತಂತ ತಿಳ್ಕೊ, ಲೈಫ್ ವಿಲ್ ಬಿ ಸೆಟಲ್ಡ್ ಪ್ರಾಪರ್ಲಿ. ಆಮೇಲೆ ಮಾಸ್ಟರ್ ಡಿಗ್ರಿ ಆಯ್ತು, ಅವಾಗ ಹೇಳಿದ್ರು ಲೈಕ್ ಇನ್ನೇನ ಒಂದು ಚಲೋ ಪ್ರಾಪರ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡ್ಕೊಂಡು ಬಾರಿ ಪ್ರಾಪರ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಒಂದ್ 20 ಲಕ್ಷ ಪ್ಯಾಕೇಜ್ ತಗೊಂಡ್ರೆ ಲೈಫ್ ಮುಗಿದ್ ಸೆಟಲ್ ಆಯ್ತು, ಬೆಸ್ಟ್ ಆಗ್ತೈತಿ. ಆಮೇಲೆ ಏನ್ ನಿಮ್ಗೆ ಯಾರು ಹೇಳೋರಿಲ್ಲ, ಏನಿಲ್ಲ, ನಿಮ್ ಲೈಫ್ ಫುಲ್ ಎಂಜಾಯ್ ಅಂತ ಹೇಳಿದ್ರು. ಅರ್ಥ ಆಗ್ತಿಲ್ಲ ನನಗೆ. ಆಮೇಲೆ ಅದಾದ್ಮ್ಯಾಗ ಮುಂದ ಅಲ್ಲಿ ನಾವು ಪ್ಯಾಕೇಜ್ ತಗೊಳ್ಳೋ ಲೆವೆಲ್ಗೆ ಅಲ್ಲೇ ನಿಂತ್ಬಿಟ್ಟು ಈ ಸ್ಟೋರಿ ಮುಂದಿನ ಬೇರೆದವ್ರು ಯಾರು 20 ಲಕ್ಷ ಪ್ಯಾಕೇಜ್ ತಗೊಂಡ್ರಲ್ಲ ಅಲ್ಲಿಂದ ಅವ್ರದ್ದು ಕಂಟಿನ್ಯೂ. ಆಮೇಲೆ ಅವ್ರ ಮನ್ಯಾಗ ಹೇಳಿದ್ರು ಇನ್ನೇನ ಒಂದು ಚಲೋ ಹುಡುಗಿ ನೋಡಿ ಮದ್ವೆ ಆದ್ರ ಮುಗಿತ್ ನೋಡಪ್ಪ, ಲೈಫ್ ಸೆಟಲ್ಡ್ ಅಂದ್ರು. ಅವ್ ಮದ್ವಿನೂ ಅದು ಒಂದೊಂದು. ಆಮೇಲೆ ಇನ್ನೇನ ಅವ್ರ ಅಜ್ಜಿ ಹೇಳತ್ತಾಳು, ಒಂದ್ ಮೊಮ್ಮಕ್ಕಳನ್ನಷ್ಟು ನೋಡಿ ಹೋಗ್ಬಿಡ್ತೀವ್ ನಾವ. ಮೊಮ್ಮಕ್ಕಳನ್ನು ಮಾಡ್ಕೊಂಡ್ರು, ಅಜ್ಜಿ ಹೋಗ್ವಾಳು. ಆಮೇಲೆ ಇನ್ನೇನ್ ಲೈಫ್ದಾಗ ಫುಲ್ ಚಿಲ್ ಅಂತಾರ, ಅವ್ರಿಗೆ ಟೈಮ ಇಲ್ಲ. ಸೊ ಯಾರು ಚಿಲ್ಲೋ ಏನ್ ಗೊತ್ತಿಲ್ಲ. ನಾವಂತೂ ಮೀಮ್ ಶೇರ್ ಮಾಡತ್ತೀವಿ. ನಮಗಂತೂ ಹೇಳಿದ್ದ ಏನ್ ನಮಗ್ ಪ್ರಾಮಿಸ್ ಮಾಡಿದ್ರು ಅವ್ರು ಡೆಲಿವರ್ ಮಾಡಿದಾರ. PUC ಆಗಿ ಡಿಪ್ಲೊಮಾ ಆಗಿ ಡಿಗ್ರಿ ಆಗಿ ಮಾಸ್ಟರ್ ಡಿಗ್ರಿ ಆಗಿ ಮಜಾನ ಮಜಾ ಅಂದ್ರು ನಾವು ಮಜಾನ ಮಜಾ ಒಳಗಿದ್ದೇವೆ. ರೀಲ್ಸ್ ನೋಡ್ತೇವಿ, ಮಜಾನ ಮಜಾ ಐತಿ ನಮ್ಗೆ. ಸುಮ್ಮ ಯಾಕ ಪಾಪ ಸುಳ್ಳು ಹೇಳ್ಬಾರ್ದು ಪ್ರತಿಯೊಂದ್ರಾಗ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಚಿಲ್ ಅಲ್ಲೈತಿ, ನಾಡದೈತಿ, ಮುಂದಿನ ವರ್ಷ ಐತಿ ಗೊತ್ತಿಲ್ಲ. ಆಮೇಲೆ ಮಜಾ ಅವಾಗ ಐತಿ ಇವಾಗ ಐತಿ. ಇಷ್ಟು ಸ್ಟ್ರಗಲ್ ಮಾಡ್ರಿ ಅಷ್ಟಾದ ಮಜಾ ಐತಿ ನಂಗಂತೂ ಅನ್ಸಂಗಿಲ್ಲ. ಸೊ ಅವ್ರಿವ್ರು ಹೇಳಿದ್ ಕೇಳ್ಬೇಡ್ರಿ. ಎವ್ರಿ ಡೇ ಪ್ರತಿಯೊಂದ್ ದಿನ ಚಿಲ್ ಆಗಿರ್ರಿ. ಎಂಜಾಯ್ ಮಾಡಿ, ತ್ರಾಸ ಎಲ್ಲರಿಗಿದಾವು. ಸೊ ನಾ ಡಿಗ್ರಿ ಆದ್ಮ್ಯಾಗನ, ಇಷ್ಟು ಪಗಾರ ಆದ್ಮ್ಯಾಗನ, ಇಷ್ಟು ವರ್ಷ ಆದ್ಮ್ಯಾಗನ ಖುಷಿಯಾಗಿರ್ತೇನಂದ್ರೆ ಆ ದಿನ ಬರಲ್ಲ, ಆ ಟೈಮು ಬರ್ಲಿಲ್ಲ ಅಂತೇಳಿ ಗಣೇಶ್ ಹೇಳ್ತಾ ನೋಡು, ಹಂಗಾಗ್ತೈತಿ. ಸೊ ಎಂಜಾಯ್ ಎವ್ರಿ ಮೂಮೆಂಟ್. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.